ಶುಗರ್ ಶುರು ಎಷ್ಟು ವರ್ಷ ಆಯ್ತು ಈಗ ನಿಮಗೆ? 3 ವರ್ಷ ಆಯಿತು ಸರ್. 3 ವರ್ಷ ಆಯಿತು. ಈಗ ಪರವಾಗಿಲ್ಲ ಅನ್ಸುತ್ತಾ? ಸರ್ ಪರವಾಗಿಲ್ಲ. ಈಗ ಇದು ಪುಡಿ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಈಗ? ಪುಡಿ ಶುರು ಮಾಡಿ ಆಗಲೇ 3 ವರ್ಷ ಆಯಿತು ಸರ್. 3 ವರ್ಷ ಆಯಿತು. ಈಗ ಅವಾಗೂ ಇವಾಗೂ ಹೆಂಗೆ ಅನ್ಸುತ್ತೆ ನಿಮಗೆ? ಪರವಾಗಿಲ್ಲ ಸರ್. ಇದು ಎಷ್ಟು ಚಮಚ ತಗೊಂತೀರಿ ಬೆಳಗ್ಗೆ? ಸರ್ ಎಷ್ಟು ಚಮಚ ತಗೊಂತೀರಿ ಬೆಳಗ್ಗೆ ದಿನ ಬೆಳಗ್ಗೆ? ಅರ್ಧ ಸ್ಪೂನ್ ತಗೊಳಕ್ಕೆ ಹೇಳಿದ್ರು. ಅರ್ಧ ಚಮಚ, 1 ಲೋಟ ನೀರು. ಸಂಜೆ ಅರ್ಧ, ಸಾಯಂಕಾಲನೂ ಅರ್ಧ ಚಮಚ ತಗೊಂತೀರಾ? ಹಾಂ. ಓವರಾಲ್ ಈ ತೊಗೊಂಡ್ಮೇಲೆ ಸುಸ್ತು ಆಯಾಸ ಹೆಂಗಿದೆ? ಕಡಿಮೆ ಅನ್ಸುತ್ತೆ? ಏನಿಲ್ಲ. ಅದೇ ಊಟ ಸ್ವಲ್ಪ ಸೇರುತ್ತೆ. ಫುಡ್ ಏನಾದರೂ ಮಧ್ಯಾಹ್ನ ತಗೊಳ್ದೆ ಹೋದ್ರೆ ಏನಾದ್ರು ಮಿಸ್ ಆಗಿ ಸಂಜೆ ಹೊತ್ಕೊಂತ ಸ್ವಲ್ಪ ಇದಾಗ್ತದೆ ಅಷ್ಟೇ ಸರ್. ಊಟ ಸೇರುತ್ತೆ ಚೆನ್ನಾಗಿ. ಹಾಂ ಸರ್. ಈಗ ಮಧ್ಯದಲ್ಲಿ ಅವಾಗವಾಗ ಹೋಳಿಗೆ ಅದು ಇದು ಸ್ವೀಟ್ಸ್ ಏನು ತಿಂತೀರಾ ಫಂಕ್ಷನ್ಸ್ ಇದ್ದಾಗ? ಇಲ್ಲ ಸರ್, ಅದೇನಿಲ್ಲ. ಇಲ್ಲ. ನಾನೇನು ಟೈಮ್ಗೆ ಊಟ ಮಾಡಿದ್ರೆ ಮುಗೀತು ಸರ್. ಜೊತೆಗೆ ವಾಕಿಂಗ್ ಅದು ಇದೆಲ್ಲ ವಾಕಿಂಗ್ ಎಲ್ಲ ಮಾಡ್ತೀರಾ? ಹಣ್ಣುಗಳು? ಏನು ಸರ್? ಹಣ್ಣುಗಳೆಲ್ಲ ತಿಂತೀರಾ? ಹಾಂ ಸರ್. ತಿಂತೀರಾ ಹಣ್ಣುಗಳ? ಹಾಂ. ಇದ್ರೆ ತಿಂತೀವಿ ಸರ್, ಇಲ್ಲದವ್ರು ಏನಿಲ್ಲ. ಹಾಲು ಕುಡಿತೀನಿ, ಹಾಲು ಕುಡಿತೀರಾ? ಬೆಳಗ್ಗೆ ಸಂಜೆ ಹಾಲು ಕುಡಿತೀನಿ ಸರ್. ಹಾಂ ಹಾಂ. ಈಗ ಶುಗರು ಅವಾಗೂ ಇವಾಗೂ ಎಷ್ಟು ಉತ್ತಮ ಇದೆಯಲ್ಲ? ಹೌದು ಸರ್. ಹ್ಞೂ ಸರ್ ಪರವಾಗಿಲ್ಲ ಸರ್. ಪರವಾಗಿಲ್ಲ. ಪರವಾಗಿಲ್ಲ. ಓಕೆ. ಓಕೆ. ಇದ್ರ ಜೊತೆಗೆ ನಾನು ಹೇಳ್ದಂಗೆ ಇದು ಆಹಾರದಲ್ಲಿ ಫಸ್ಟು ಸೊಪ್ಪು ತರಕಾರಿಗಳು ತಗೊಳ್ರಿ. ತಿಂಡಿಗಿಂತ ಮುಂಚೆ, ಊಟಕ್ಕಿಂತ ಮುಂಚೆ ಮೊಳಕೆ ಬರಿಸಿದ ಕಾಳುಗಳು, ಸೌತೆಕಾಯಿ, ಟೊಮೆಟೊ ಆ ಥರದ್ದು ತರಕಾರಿಗಳನ್ನ ತಗೊಂಡು ಫಸ್ಟು ತರಕಾರಿಗಳು, ಮೊಳಕೆ ಬರಿಸಿದ ಕಾಳು, ಆಮೇಲೆ ನಿಮ್ದು ಏನಾದರೂ ತಿಂಡಿ, ಆಮೇಲೆ ಜಾಸ್ತಿ ರಾಗಿ, ಜೋಳ ಯೂಸ್ ಮಾಡಿ, ಸಜ್ಜೆ ಯೂಸ್ ಮಾಡಿ. ಸಜ್ಜೆ ರೊಟ್ಟಿ, ಅದೇ ಸಿರಿಧಾನ್ಯದ್ದು ಮಾಡ್ಕೊಂಡು ಅದನ್ನು ಒಂದೊಂದು ಗಂಜಿ ಮಾಡ್ಕೊಂತೀನಿ ಸರ್. ಸಿರಿಧಾನ್ಯದಲ್ಲಿ ಎಸ್ಪೆಷಲಿ ಸಜ್ಜೆ ತುಂಬ ಒಳ್ಳೇದಮ್ಮ. ಸಜ್ಜೆ, ನವಣೆ, ಹಾಂ, ಬಿಳಿ ಜೋಳ, ಗೋಧಿ, ರಾಗಿ, ಆಮೇಲೆ ಇದು ಸೋಯಾಬೀನ್. ದಿನ ಏನಿಲ್ಲ, ಅವಾಗ ಮಾಡ್ತಿದ್ದೀರಲ್ಲ? ಅವಾಗ ರೆಗ್ಯುಲರ್ ಆಗಿ ಮಾಡ್ತೀವಿ ಸರ್. ಈಗ ಸ್ವಲ್ಪ ದಿವಸದಿಂದ ಮಾಡ್ತಾ ಇಲ್ಲ. ಅದೇ ಮುಂಚೆಲ್ಲ 200 ಚಿಲ್ಲರೆ ಎಲ್ಲ ಇರ್ತಿತ್ತಲ್ಲ ಶುಗರು. ಈಗ ಇವತ್ತು 93ಕ್ಕೆ ಬಂದಿದೆ. ಖುಷಿ ಆಯಿತು ನೋಡೋಣಂತೆ.